ಪ್ರಿಯಾಂಕಾ ಖರ್ಗೆ ಮಾತತ್ರ RSS ಲೆಕ್ಕ ಕೊಡಿ ಅಂತ ನಾನ್ ನಿನ್ ಕೇಳ್ತಾ ಇದ್ದೀನಿ. ಗುಲ್ಬರ್ಗದಿಂದ ಗುಳೆ ಹೋದವ್ರ ಲೆಕ್ಕ ಕೊಡಪ್ಪ, ಯಾದಗಿರಿಯಿಂದ ಗುಳೆ ಹೋದವ್ರ ಲೆಕ್ಕ ಕೊಡಪ್ಪ, ಗೋವಾಗ್ ಹೋದವ್ರ ಲೆಕ್ಕ ಕೊಡಪ್ಪ, ಮಹಾರಾಷ್ಟ್ರಕ್ಕೆ ಹೋದವ್ರ ಲೆಕ್ಕ ಕೊಡಪ್ಪ. ಇಡೀ ಕಲ್ಯಾಣ ಕರ್ನಾಟಕದ ಜನ ಆಗ್ಲೇ ಬ್ಯಾಗ್ಗಳು ಎತ್ಕೊಂಡು ಎಲ್ಲ ಗುಳೆ ಹೋಗ್ತಾ ಇದ್ದಾರೆ. ಇದನ್ನ ಪ್ರಿಯಾಂಕಾ ಖರ್ಗೆ ಯಾವಾಗ ಲೆಕ್ಕ ಕೊಡ್ತಾರೆ? ಈ ಹೋಗೋರ್ನ ರಿಜಿಸ್ಟರ್ ಯಾವಾಗ ಮಾಡ್ತಾರೆ? ರಿಜಿಸ್ಟರ್ ಮಾಡ್ಬೇಕು ಅಂತಾರಲ್ಲ RSS, ರಿಜಿಸ್ಟರ್ ಇಲ್ದೇ ಇರೋ ಸಂಸ್ಥೆ ಅಂತಾರಲ್ಲ, ಇದನ್ನ ಯಾವಾಗ ರಿಜಿಸ್ಟರ್ ಮಾಡ್ತೀರಾ ಸಂಸ್ಥೆನ? ಈ ಗುಳೆ ಹೋಗೋರು ಸಂಸ್ಥೆ. ತಾಂಡಗಳೆಲ್ಲ ಯಾದಗಿರಿ ಜಿಲ್ಲೆಯಲ್ಲಿ ತಾಂಡಗಳು ಎಲ್ಲ ಅವಾಗ ಖಾಲಿ ಆತಾವ್. ತಾಂಡಗಳೆಲ್ಲರೂ ಕೂಡ ಮನೆಯಲ್ಲಿ ಯಾರನ್ನೋ ಒಬ್ಬ ವಯಸ್ಸಾಗಿರೋರ್ನ ಒಬ್ಬರನ್ನೋ ಇಬ್ಬರನ್ನೋ ಬಿಟ್ಬಿಟ್ಟು ಉಳಿದವರೆಲ್ಲ ಯುವಕರು ಮಧ್ಯಮ ವಯಸ್ಸವರೆಲ್ಲರೂ ಕೂಡ ಯಾದಗಿರಿ ಜಿಲ್ಲೆಯಲ್ಲಿ ತಾಂಡಗಳು ಖಾಲಿ ಆಗ್ತಾ ಇದೆ. ಮತ್ತೆ ವಿದ್ಯುತ್ ಕೊರತೆ ಆಗ್ಲೇ ಶುರುವಾಗಿದೆ. ಬೋರ್ವೆಲ್ಗಳಿಗೆ ಕರೆಂಟ್ ಕೊಡ್ತಾ ಇಲ್ಲ, ಅವಾಗೆ ಕರೆಂಟ್ ಕಟ್. ಕೆರೆಗಳೆಲ್ಲ ಬತ್ತೋಗಿದೆ. 70% ಕೆರೆ ಕರ್ನಾಟಕದಲ್ಲಿರುವಂತ 70% ಕೆರೆ ಬಿಲೋ 20% ಗಿಂತ ಕಡಿಮೆ ನೀರಿದೆ. 5862 ಕೆರೆ ಪೂರ್ತಿ ಬರ್ದಾವು. ಒಂದ್ ತೊಟ್ಟು ನೀರಿಲ್ಲ. ಹಳ್ಳಿಗಳ ಪರಿಸ್ಥಿತಿ ಏನು? ಸರ್ಕಾರಕ್ಕೆ ಜ್ಞಾನ ಇದ್ದಿದ್ರೆ ಮಳೆ ಕೊರತೆ ಆಗುತ್ತೆ ಅಂತ 3 ತಿಂಗಳಿಂದನೇ ಹವಾಮಾನ ಇಲಾಖೆಯವರು ಎಚ್ಚರ ಕೊಟ್ಟಿದ್ರು. ಅವಾಗೇನು ಸರ್ಕಾರ ಕತ್ತೆ ಕಾಯ್ತಾ ಇತ್ತಾ? ಏನ್ ಕತ್ತೆ ಕಾಯ್ತಾ ಇದ್ದಾರೆ ಸರ್ಕಾರ? ಆಗ್ಲೇ ತಯಾರು ಮಾಡ್ಕೊಬೇಕಾಯ್ತಲ್ಲ, ಏನು ತಯಾರು ಮಾಡಿಲ್ಲ. ಎಲ್ಲ ಖಾಲಿ ಆಗಿರೋದು ಕೆರೆಗಳೆಲ್ಲ. ಸರ್ಕಾರದ ಖಜಾನೆನೇ ಖಾಲಿ ಆಗ್ಬಿಟ್ಟಿದೆ. ಜಲಾಶಯಗಳೆಲ್ಲ ಖಾಲಿ ಆಗಿರೋದು. ಸರ್ಕಾರದ ಖಜಾನೆನೇ ಖಾಲಿ ಆಗ್ಬಿಟ್ಟಿದೆ. ಲೂಟಿ, ಒಂದ್ ಕಡೆ ಕಸದ ಲೂಟಿ, ಇನ್ನೊಂದ್ ಕಡೆ ಬಿಡದಿ ಲೂಟಿ, ಇನ್ನೊಂದ್ ಕಡೆ ಆನೆಕಲ್ ಲೂಟಿ. ಲಿಂಗನಮುಖಿ, ಸೂಪ, ವರಾಯಿ ಎಲ್ಲಿ 23% ಮಾತ್ರ ನೀರಿದೆ. ಕಾವೇರಿ ಜಲಾಯನ ಪ್ರದೇಶದಲ್ಲಿ 50%, ಕೃಷ್ಣಾ ಕಣಿವೆಯಲ್ಲಿ 48% ಇರೋದೀಗ. ಇನ್ನು ಪರಮೇಶ್ವರ್ ಅವರು ಪರಮೇಶ್ವರನೇ ಕಾಪಾಡ್ಬೇಕು. ಅವ್ರು ವರದಿ ತಗೊಂಡು ಕೊಟ್ಟು ಅಷ್ಟೊತ್ತಿಗೆ ಇಡೀ ಉತ್ತರ ಕರ್ನಾಟಕದ ಎಲ್ಲಾ ಜನನು ಗೊಳೆ ಹೊರಟೋಗ್ಬಿಟ್ಟಿರ್ತಾರೆ. ಇವ್ರ ವರದಿ ಬರೋ ಅಷ್ಟೊತ್ತಿಗೆ, ಪರಮೇಶ್ವರ್ ಅವರ ಪರಮ ವರದಿ ಬರೋ ಅಷ್ಟೊತ್ತಿಗೆ ಇಡೀ ಉತ್ತರ ಕರ್ನಾಟಕದ ಜನ ಗುಳೆ ಹೊರಟೋಗ್ಬಿಟ್ಟಿರ್ತಾರೆ. ಮಹಾರಾಷ್ಟ್ರ, ಗೋವಾ ಕಡೆ ಎಲ್ಲ ಕೂಡ ಈ ವರದಿ ಬರೋದೇ ಅವಾಗ. ಅದನ್ನ ಆಮೇಲೆ ಇವರೆಲ್ಲ ಪುಸ್ತಕ ಪ್ರಿಂಟ್ ಮಾಡಿ ಬುಕ್ ಒತ್ತಿ ಅದಕ್ಕೆ ಸೀಲ್ ಹಾಕಿ ಸೈನ್ ಹಾಕಿ ಮುಖ್ಯಮಂತ್ರಿಗೆ ಹೋಗಿ ಅದು ಬಂದು ಕೇಂದ್ರ ಸರ್ಕಾರಕ್ಕೆ ಹೋಗೋದು ಯಾವಾಗ? ಅಂದ್ರೆ ನಮ್ ಸರ್ಕಾರ ಇದ್ದಾಗ ಇದೆಲ್ಲ ನೋಡ್ ಕಲಿಬೇಕಾಯ್ತು. ನಾವು ಒಂದ್ ದಿನಾನೂ ಲೇಟ್ ಮಾಡಿಲ್ಲ ನಾವು. ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ, ಕೂಡ್ಲೆ ಬರ ಅಂತ ಘೋಷಣೆ ಮಾಡಬೇಕು. ಪ್ರತಿ ತಾಲೂಕಿಗೆ ಕುಡಿಯೋ ನೀರ್ ಇರ್ಬೋದು, ಮೇವಿರ್ಬೋದು, ಇವಕ್ಕೆ 20 ಕೋಟಿ ರೂಪಾಯಿ, ಪ್ರತಿ ತಾಲೂಕಿಗೆ 20 ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡ್ಬೇಕು. 1 ಕೋಟಿ ಬಿಡುಗಡೆ ಮಾಡಿದ್ದಾರೆ. ಅದು ಇನ್ನು ಫೈನಾನ್ಸ್ ಅವರು ಬಿಡುಗಡೆ ಮಾಡಿಲ್ಲ. ಇವ್ರೇನೋ ಹೇಳ್ಬಿಟ್ರು ಬಿಡುಗಡೆ ಮಾಡುವಂತ. ಕೊಡ್ಬೇಕಲ್ಲ 234 ಏನೋ ಕೊಡ್ಬೇಕು ತಾಲೂಕುಗಳದು. ಅಷ್ಟು ದುಡ್ಡಿಲ್ಲ ಇವ್ರ ಹತ್ರ, ಬಿಡುಗಡೆ ಮಾಡಿಲ್ಲ. 1 ಕೋಟಿಗೆ ಎಷ್ಟು ಬರ್ತದೆ? 10 ಬೋರ್ವೆಲ್ ಬರಲ್ಲ. ಒಂದ್ ತಾಲೂಕಿಗೆ ಎಷ್ಟು ಹಳ್ಳಿಗಳು ಇರ್ತದೆ? 100 ಹಳ್ಳಿಗಳು ಇರ್ತದೆ ಒಂದೊಂದ್ ತಾಲೂಕಲ್ಲಿ. ಒಂದ್ ಹಳ್ಳಿಗೆ 1 ಬೋರ್ವೆಲ್ ಅಂದ್ರೂ ಕೂಡ ಮಿನಿಮಮ್ 20 ಕೋಟಿ ಬೇಕು. ಮತ್ತೆ ಬರ ಅಂತ ಘೋಷಣೆ ಮಾಡಿ ಶಾಸಕರ ನೇತೃತ್ವದಲ್ಲಿ ಸಮಿತಿ ಮಾಡಬೇಕು. ತಾಲೂಕುಗಳಲ್ಲಿ ಟಾಸ್ಕ್ ಫೋರ್ಸ್ ಆಗ್ಬೇಕು. ಟಾಸ್ಕ್ ಫೋರ್ಸ್ ಗೆ ಅಜೆಂಡಾ ಏನು ಅಂತ ಫಿಕ್ಸ್ ಮಾಡಬೇಕು. ಟಾಸ್ಕ್ ಫೋರ್ಸ್ ಮೀಟಿಂಗ್ ಕರಿಬೇಕು. ಇದೆಲ್ಲ ಆದ್ಮೇಲೆ ಇವರು ಬರ ಅಂತ ಘೋಷಣೆ ಮಾಡಿ ಆ MLA ಗಳ ನೇತೃತ್ವದ ಸಮಿತಿ ನೇಮಕ ಮಾಡಿ ಆ ಸಮಿತಿ ಮೀಟಿಂಗ್ ಕರೆದು ಆ ಮೀಟಿಂಗ್ ಅಲ್ಲಿ ಅಪ್ರೂವಲ್ ಮಾಡ್ಬೇಕು. ಎಲ್ಲೆಲ್ಲಿ ಬೋರ್ವೆಲ್ ಹಾಕ್ಬೇಕು. ಇದೆಲ್ಲ ಆಗೋ ಅಷ್ಟೊತ್ತಿಗೆ ಒಂದು 6 ತಿಂಗಳಾಗುತ್ತದೆ. ಅದರಿಂದ ರೈತರ ಬೆಳೆ ಏನಾಗಿದೆ ಅವ್ರಿಗೆ 50,000 ರೂಪಾಯಿ ಪರಿಹಾರ ಕೊಡ್ಬೇಕು. ಈಗ ಕೂಡ್ಲೆ ಎಕರೆಗೆ 50,000 ರೂಪಾಯಿ ಪರಿಹಾರ ಪರ್ ಎಕರ್ ಕೊಡ್ಬೇಕು. ಮತ್ತೆ ಬೇರೆ ಯಾವುದೇ ರಾಜ್ಯಕ್ಕೆ ನೀರನ್ನ ಬಿಡುಗಡೆ ಮಾಡಬಾರದು, ಯಾವುದೇ ಕಾರಣಕ್ಕೂ ಬಿಡುಗಡೆ ಮಾಡಬಾರದು. ಮತ್ತೆ ಕರ್ನಾಟಕದಲ್ಲಿ ಮೇವೇನಿದೆ ಆ ಮೇವನ್ನ ಹೊರ ರಾಜ್ಯಗಳಿಗೆ ಮಾರಾಟ ಮಾಡುವಂತ ಒಂದು ವ್ಯವಸ್ಥಿತ ಜಾಲ ಈಗಾಗಲೇ ಹುಟ್ಟಾಕೊಂಡಿದೆ ಕರ್ನಾಟಕದಲ್ಲಿ. ಆಗ್ಲೇ ನಮ್ ಗಡಿಗಳನ್ನ ದಾಟಿ ಮೇವು ಆಚೆ ಹೋಗ್ತಾ ಇದೆ. ಅದನ್ನ ಕೂಡಲೇ ಸ್ಟಾಪ್ ಮಾಡ್ಬೇಕು. ಮತ್ತೆ ಈಗಾಗಲೇ ಮುಖ್ಯಮಂತ್ರಿ ಹೇಳಿದ್ದಾರೆ ಸಾಲ ಮನ್ನಾ ಮಾಡ್ತೀನಿ ಅಂತ. ಬೇಗ ಅನೌನ್ಸ್ ಮಾಡಿ. ಅದನ್ನ ನೆಮ್ಮದಿಯಿಂದ ಇರ್ಬೋದು ರೈತರು. ಸಾಲ ಮನ್ನಾ ಮಾಡಿ. ಇಲ್ಲ ಅಂದ್ರೆ ಬೆಳೆ ಹಾನಿ ಒಂದ್ ಕಡೆ, ಬ್ಯಾಂಕ್ಗಳವ್ರ ಕಾಟ ಮತ್ತೊಂದ್ ಕಡೆ, ಆತ್ಮಹತ್ಯೆಗಳು ಇನ್ನೂ ಜಾಸ್ತಿ ಆಗ್ತೈತೆ. ಈಗಾಗಲೇ ನಾನು ಪತ್ರನೂ ಕೂಡ ಬರೆದಿದ್ದೀನಿ. ಬರದ ಬಗ್ಗೆ ಈಗಾಗಲೇ ಪತ್ರ ಬರೆದು ಎಚ್ಚರಿಕೆಯನ್ನು ನಾನು ಕೊಟ್ಟಿದ್ದೀನಿ. ಏನೇನ್ ಮಾಡ್ಬೇಕು ಅಂತಾನು ನಾನು ಸಲಹೆಯನ್ನ ಕೊಟ್ಟಿದ್ದೀನಿ ಸರ್ಕಾರಕ್ಕೆ. ವಿರೋಧ ಪಕ್ಷವಾಗಿ ನಾನು ಸಲಹೆ ಕೊಡ್ಬೇಕಾಗಿದ್ದು ನನ್ನ ಡ್ಯೂಟಿ. ನಾನು ಸಲಹೆಯನ್ನು ಕೊಟ್ಟಿದ್ದೀನಿ. ಇನ್ನು ಏನಾನ ಸರ್ಕಾರ ಬದುಕಿದ್ರೆ, ರೈತರ ಪಾಲಿಗೆ ಏನಾನ ಬದುಕಿದ್ರೆ ಮಾಡ್ಲಿ, ಇಲ್ಲ ಸರ್ಕಾರ ಸತ್ತೋಗಿದೆ ಅಂತ ಘೋಷಣೆ ಮಾಡ್ಲಿ.